ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಬನ್ನಿ ಗ್ರಾಸ್ಲ್ಯಾಂಡ್ಸ್ ಅಥವಾ ಬನ್ನಿ ಹುಲ್ಲುಗಾವಲಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಮೊದಲಿಗೆ ಕಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ, ಇತ್ತೀಚೆಗೆ ಗುಜರಾತ್ನ ಬನ್ನಿ ಗ್ರಾಸ್ಲ್ಯಾಂಡ್ ನಲ್ಲಿ NTPC ನವೀಕರಿಸಬಹುದಾದಂತಹ ಇಂಧನ ಲಿಮಿಟೆಡ್ ನ ಪ್ರಸ್ತಾವಿತವಾದಂತಹ ಸೌರ ಯೋಜನೆ ಏನಿದೆ, ಆ ಸೌರ ಯೋಜನೆ ಅನ್ನುವಂಥದ್ದು ಸ್ಥಳೀಯ ಸಮುದಾಯ, ಜೀವ ವೈವಿಧ್ಯ ಮತ್ತು ವೆಟ್ಲ್ಯಾಂಡ್ಗಳ ಮೇಲೆ ಅದು ಬೀರಬಹುದಾದಂತಹ ನಕಾರಾತ್ಮಕ ಪರಿಣಾಮಗಳ ಬಗ್ಗೆ ಅಲ್ಲಿನ ಒಂದು ಲೋಕಲ್ಸ್ಗಳಲ್ಲಿ ಮತ್ತು ಪರಿಸರ ತಜ್ಞರಲ್ಲಿ ಕೂಡ ಕಳವಳವನ್ನ ವ್ಯಕ್ತಪಡಿಸಿ ಅದ್ರ ಬಗ್ಗೆ ಸುದ್ದಿನಲ್ಲಿತ್ತು. ಆ ಒಂದು ದೃಷ್ಟಿಯಿಂದಾಗಿ ಇತ್ತೀಚೆಗೆ ಈ ಒಂದು ಬನ್ನಿ ಸುದ್ದಿನಲ್ಲಿತ್ತು. ಹಾಗಿದ್ರೆ ಏನಿದು ಬನ್ನಿ ಗ್ರಾಸ್ಲ್ಯಾಂಡು? ಅದ್ರೂ ಕೂಡ ಬಯೋಡೈವರ್ಸಿಟಿಯಿಂದ ಇದೇನು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪ್ಲೇಸು ಮತ್ತು ಇದರ ಒಂದು ಸಂರಕ್ಷಣೆ ಪ್ರತಿಯೊಬ್ಬ ಭಾರತೀಯರ ಒಂದು ಹೇಗೆ ಕರ್ತವ್ಯವಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನುವಂಥದ್ದು ಗುಜರಾತ್ನ ಒಂದು ರನ್ ಆಫ್ ಕಚ್ ಅನ್ನುವಂತಹ ಪ್ರಾಂತ್ಯದಲ್ಲಿ ಪ್ರದೇಶದಲ್ಲಿ ಇರುವಂಥದ್ದು. ಇದರ ಮೂಲವನ್ನ ನೋಡೋದಾದ್ರೆ, ಆರಿಜಿನ್ ಅನ್ನ ನೋಡೋದಾದ್ರೆ, ಸಾವಿರಾರು ವರ್ಷಗಳ ಹಿಂದೆ ಸಿಂಧೂ ನದಿ ಮತ್ತು ಅದರ ಇತರ ನದಿಗಳಿಂದ ಬಂದಂತಹ ಒಂದು ಕೆಸರು ಏನಿದೆ, ಆ ಕೆಸರಿನ ನಿಕ್ಷೇಪದಿಂದ ಸಂಚಯನದಿಂದ ರೂಪುಗೊಂಡಂತಹ ಒಂದು ಭೂ ರಚನಾ ಚಟುವಟಿಕೆಯಿಂದ ಈ ಒಂದು ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನುವಂಥದ್ದು ಫಾರ್ಮ್ ಆಗಿದೆ ಅನ್ನುವಂಥದ್ದು. ಇವನ್ ಕೆಲವರು ಅದನ್ನ ಪ್ಲೇಟ್ ಟೆಕ್ಟಾನಿಕ್ ಥಿಯರಿಗಳಿಗೂ ಕೂಡ ಅದನ್ನ ಸಂಬಂಧವನ್ನ ಕಲ್ಪಿಸ್ತಾರೆ. ಬಟ್ ಆ ನಂತರದಲ್ಲಿ ಈ ಒಂದು ಸಿಂಧೂ ಮತ್ತು ಅದರ ಉಪನದಿಗಳಿಂದ ನದಿಗಳ ಒಂದು ಕೆಸರೇನಿದೆ, ಅದರಿಂದ ಬಂದಂತಹ ಸಂಚಯನದಿಂದ ಈ ಒಂದು ಭೂಪ್ರದೇಶ ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನುವಂಥದ್ದು ಫಾರ್ಮ್ ಆಗಿದೆ, ರಚನೆಯಾಗಿದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಬರ್ತಾರೆ. ಈ ಒಂದು ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನುವಂಥದ್ದು ಶುಷ್ಕ ಸಾಲ್ಟ್ ಅಥವಾ ಉಪ್ಪು ಸಹಿಷ್ಣುವಾದಂತಹ ಹುಲ್ಲುಗಾವಲಿನಿಂದ ಮಳೆಗಾಲದಲ್ಲಿ ಕಾಲೋಚಿತವಾಗಿ ಅಂದ್ರೆ ಸೀಸನಲಿ ಒಂದು ಜೌಗು ಪ್ರದೇಶವಾಗಿ ವೆಟ್ಲ್ಯಾಂಡ್ ಆಗಿ ರೂಪಾಂತರಗೊಳ್ಳುತ್ತೆ. ಅಂದ್ರೆ ಬಿಸಿಲಿನಲ್ಲಿ ಇದೊಂದು ಒಣ ಹುಲ್ಲುಗಾವಲಾಗಿದ್ದು ಮಳೆಗಾಲದಲ್ಲಿ ಜೌಗು ಭೂಮಿಯಾಗಿ ಅಥವಾ ವೆಟ್ಲ್ಯಾಂಡ್ ಆಗಿ ಫಾರ್ಮ್ ಆಗ್ತಾ ಬರುತ್ತೆ. ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನುವಂಥದ್ದು ಏಷ್ಯಾದ ಅತಿ ದೊಡ್ಡ ಹುಲ್ಲುಗಾವಲಾಗಿರುತ್ತೆ. ಇದು ಗುಜರಾತ್ ರಾಜ್ಯದ ಗ್ರೇಟ್ ರನ್ ಆಫ್ ಕಚ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಪ್ರಾಂತ್ಯದಲ್ಲಿ ಕಂಡು ಬರುತ್ತೆ. ಇನ್ನು ಈ ಒಂದು ಬನ್ನಿ ಗ್ರಾಸ್ಲ್ಯಾಂಡ್ ಅಲ್ಲಿ ಕಂಡು ಬರುವಂತಹ ಫ್ಲೋರಾ ಮತ್ತು ಫ್ಲೋರಾ ಬಗ್ಗೆ ನೋಡೋದಾದ್ರೆ, ಸಸ್ಯವರ್ಗಗಳನ್ನು ನೋಡೋದಾದ್ರೆ, ಸಸ್ಯವರ್ಗ ಅನ್ನುವಂಥದ್ದು ವೆರಿ ವಿರಳವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಬೆಳೆಯುವಂತಹ ಸಸ್ಯಗಳು ಹೆಚ್ಚು ಮಳೆಯನ್ನ ಅವಲಂಬಿಸಿರುತ್ತೆ. ಅಂಡ್ ಈ ಪ್ರದೇಶದಲ್ಲಿ ಕಡಿಮೆ ಮಳೆ ಆಗೋದ್ರಿಂದಾಗಿ ಹೆಚ್ಚಿನ ಒಂದು ಸಸ್ಯವರ್ಗ ಕಂಡು ಬರೋದಿಲ್ಲ. ಕಡಿಮೆ ಎತ್ತರ ಬೆಳೆಯುವಂತಹ ಸಸ್ಯಗಳಾಗಿರ್ಬೋದು, ಫೋರ್ಬ್ಗಳಾಗಿರ್ಬೋದು, ಗ್ರಾಮಿನಾಲ್ಡ್ಗಳಾಗಿರ್ಬೋದು ಹೆಚ್ಚು ಒಂದು ಸಂಖ್ಯೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಹುಲ್ಲುಗಾವಲಿನಲ್ಲಿ ಕಂಡು ಬರ್ತವೆ. ಅಲ್ಲೊಂದು ಇಲ್ಲೊಂದು ಮರಗಳು ಮಾತ್ರವೇ ಕಂಡು ಬರುತ್ತೆ. ಹೆಚ್ಚು ಹುಲ್ಲು ಪ್ರಭೇದಗಳು ಅಂದ್ರೆ 15ಕ್ಕೂ ಹೆಚ್ಚು ತರದ ಹುಲ್ಲಿನ ಪ್ರಭೇದಗಳು ಈ ಒಂದು ಹುಲ್ಲುಗಾವಲಿನಲ್ಲಿ ಕಂಡು ಬರ್ತವೆ. ಹಲವು ಹ್ಯಾಲೋಫೈಟಿಕ್ ಅಂತ ಕರಿತೀವಿ, ಅಂದ್ರೆ ಉಪ್ಪು ಸಹಿಷ್ಣ. ಏಕೆಂದ್ರೆ ಇದು ಮಳೆಗಾಲದಲ್ಲಿ ಏನೋ ವೆಟ್ಲ್ಯಾಂಡ್ ಆಗಿ ಕನ್ವರ್ಟ್ ಆಗೋದ್ರಿಂದನೂ ಕೂಡ ಅಂಡ್ ಸಮುದ್ರದ ನೀರು ಕೂಡ ಇದಕ್ಕೆ ನುಗ್ಗೋದ್ರಿಂದಾಗೂ ಕೂಡ ಕೆಲಸಲಿ ಏನು ಉಪ್ಪು ಸಹಿಷ್ಣುವಾದಂತಹ ಅಥವಾ ಹ್ಯಾಲೋಫೈಟಿಕ್ ಅಂತಾನೂ ಕೂಡ ಕರಿತಾ ಬರ್ತಾರೆ. ಉಪ್ಪು ಸಹಿಷ್ಣುವಾದಂತಹ ಏನು ಗ್ರಾಸಸ್ಗಳಾಗಿರ್ಬೋದು, ಹುಲ್ಲುಗಳಾಗಿರ್ಬೋದು ಕಂಡು ಬರ್ತವೆ. ಅಂಡ್ ರಾತ್ರಿ ಸಮಯದಲ್ಲಿ ಕಂಡು ಬರುವಂತಹ ನಿಗೂಢವಾದಂತಹ ಚಿರ್ ಬಟ್ಟಿ ಅಂತ ಕರಿತಾ ಬರ್ತಾರೆ. ಅಂದ್ರೆ ಇದನ್ನ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಚಿರ್ ಬಟ್ಟಿ ಅಂತಾರೆ. ಅಂದ್ರೆ ಒಂದು ಏನು ಲೈಕ್ ಶೈನಿಂಗ್ ಒಂದು ಲ್ಯಾಂಪ್ ಅಂತಾನೂ ಕೂಡ ಕರಿತಾ ಬರ್ತಾರೆ. ಅಂದ್ರೆ ಆ ಪ್ರದೇಶದಲ್ಲಿ ಒಂದು ಬೆಳಕನ್ನ ಜಿನುಗುವಂತಹ ಒಂದು ಬುಟ್ಟಿಗಳು ಈ ರೀತಿಯ ಕರಿತಾ ಬರ್ತಾರೆ. ಅವನ್ನು ಕೂಡ ಈ ಒಂದು ಏನು ಬನ್ನಿ ಗ್ರಾಸ್ಲ್ಯಾಂಡ್ ಅಲ್ಲಿ ಕಂಡು ಬರುತ್ತೆ. ಇದಲ್ಲದೆ ಇನ್ನು ಪ್ರಾಣಿ ಪ್ರಭೇದವನ್ನ ನೋಡೋದಾದ್ರೆ, ಇಂಡಿಯನ್ ತೋಳ ಆಗಿರಬಹುದು, ಏಷ್ಯಾಟಿಕ್ ಕಾಡುಕತ್ತೆ, ಕೃಷ್ಣ ಮೃಗ, ಚಿಂಗಾರ, ಕ್ಯಾರಕಲ್ ಅನ್ನುವಂತಹ ಪ್ರಮುಖ ಪ್ರಾಣಿಗಳಿಗೆ ಬನ್ನಿ ಗ್ರಾಸ್ಲ್ಯಾಂಡ್ ಆವಾಸ ಸ್ಥಾನವಾಗಿರುತ್ತೆ. ಅದಲ್ಲದೆ ಮೈಗ್ರೇಟರಿ ಬರ್ಡ್ಸ್ ಅಥವಾ ವಲಸೆ ಹಕ್ಕಿಗಳಿಗೆ ಇದೊಂದು ಪ್ರಮುಖ ಸಂತಾನೋತ್ಪತ್ತಿ ಸ್ಥಳವಾಗಿಯೂ ಕೂಡ ಕೆಲಸ ಮಾಡುತ್ತೆ. ಯಾಕಂತಂದ್ರೆ ಬೇಸಿಗೆಯಲ್ಲಿ ಹುಲ್ಲುಗಾವಲು ಮತ್ತು ಮಳೆಗಾಲದಲ್ಲಿ ವೆಟ್ಲ್ಯಾಂಡ್ ಆಗಿ ಕನ್ವರ್ಟ್ ಆಗೋದ್ರಿಂದಲೂ ಕೂಡ ಅನೇಕ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುವಂತಹ ಒಂದು ಆವಾಸ ಸ್ಥಾನವಾಗುತ್ತೆ. ಆ ಮೂಲಕ ವಲಸೆ ಹೋಗುವಂತಹ ಪಕ್ಷಿಗಳು ಇಲ್ಲಿ ಆಲ್ಟ್ ಆಗಿದ್ದು ಸಂತಾನೋತ್ಪತ್ತಿಯನ್ನು ನಡೆಸ್ತಾ ಬರ್ತವೆ. ಅಂಡ್ ಈ ಒಂದು
ಅನ್ನುವಂಥದ್ದು ಚೀತಾ ಅನ್ನುವಂತಹ ರೀಇಂಟ್ರೊಡಕ್ಷನ್ ಸ್ಕೀಮ್ ಅಥವಾ ಪ್ರಾಜೆಕ್ಟ್ ಚೀತಾ ಇಂದ ಕೂಡ ತುಂಬಾ ಫೇಮಸ್ ಆಗಿರುತ್ತೆ. ಏನಕ್ಕೆ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಚೀತಾ ಅನ್ನುವಂಥದ್ದು ಎಕ್ಸ್ಟಿಂಕ್ಟ್ ಆಗಿರುತ್ತೆ. ಸೊ ಆಫ್ರಿಕಾದ ಕೆಲವು ರಾಷ್ಟ್ರಗಳಿಂದ ಚೀತಾವನ್ನ ಮಧ್ಯಪ್ರದೇಶದಲ್ಲಿರುವಂತಹ ಕುನೋ ಆಗಿರ್ಬೋದು ಅಥವಾ ರಾಜಸ್ಥಾನ ಕೆಲವು ಪ್ರದೇಶಗಳಿಗೆ ಅದನ್ನ ರೀಅಲೋಕೇಟ್ ಅಥವಾ ಮತ್ತೊಮ್ಮೆ ರೀಇಂಟ್ರೊಡಕ್ಷನ್ ಅನ್ನು ಮಾಡೋದ್ರ ಮೂಲಕ ಭಾರತದಲ್ಲಿ ಚೀತಾಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡ್ತಿದ್ದಾರೆ. ಈ ಚೀತಾಗಳ ಒಂದು ಆವಾಸ ಸ್ಥಾನಕ್ಕೆ ಸೆಲೆಕ್ಟ್ ಆದಂತಹ ಅಥವಾ ಆಯ್ಕೆ ಮಾಡಿದಂತಹ ಸ್ಥಳಗಳಲ್ಲಿ ಈ ಬನ್ನಿ ಗ್ರಾಸ್ಲ್ಯಾಂಡ್ ಕೂಡ ಒಂದಾಗಿರುತ್ತೆ. ಯಾಕೆಂದ್ರೆ ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನುವಂಥದ್ದು ಒಂದು ಪ್ರಮುಖ ಹುಲ್ಲುಗಾವಲಾಗಿರುತ್ತೆ. ಅಂಡ್ ಈ ಒಂದು ಚೀತಾಗಳ ಒಂದು ಆವಾಸ ಸ್ಥಾನಕ್ಕೆ ಹೇಳಿ ಮಾಡಿಸಿದಂತಹ ನೆಚ್ಚಿನ ಒಂದು ಆವಾಸ ಸ್ಥಾನ ಆಗಿ ಕೂಡ ಇದೆ ಅನ್ನುವಂಥದ್ದು. ಯಾಕೆಂದ್ರೆ ವಿಶಾಲವಾದಂತಹ ಪೊದೆಗಳಾಗಿರ್ಬೋದು, ಓಪನ್ ಸವನ್ನ ಏನು ಟೈಪ್ ಆಫ್ ಗ್ರಾಸ್ಲ್ಯಾಂಡ್ಸ್ ಏನಿರುತ್ತೆ ಆಫ್ರಿಕಾದಲ್ಲಿ ಕಂಡು ಬರುವಂತಹ ಗ್ರಾಸ್ಲ್ಯಾಂಡ್ಸ್, ಅದೇ ರೀತಿಯ ಗ್ರಾಸ್ಲ್ಯಾಂಡ್ಗಳು ಈ ಒಂದು ಬನ್ನಿ ಗ್ರಾಸ್ಲ್ಯಾಂಡ್ ಅಲ್ಲಿ ಕೂಡ ಇರುತ್ತೆ. ಅಂಡ್ ಅದರ ಜೊತೆಗೆ ಗುಜರಾತ್ನ ಅರಣ್ಯ ಇಲಾಖೆ ಏನಿದೆ ಅಲ್ಲಿ ಈ ಚಿರತೆಗಳ ಬೇಟೆಗೆ ಬೇಕಾದಂತಹ ಜಿಂಕೆಗಳನ್ನು ಕೂಡ ಅಲ್ಲಿ ಕಾಣುವಂಥದ್ದು, ಬೆಳೆಸುವಂಥದ್ದನ್ನ ನೋಡ್ತಾ ಬರಬಹುದು. ಇನ್ನು ಸಾಂಸ್ಕೃತಿಕ ಗ್ರಾಸ್ಲ್ಯಾಂಡ್ ಕೂಡ ತುಂಬಾ ಪ್ರಾಮುಖ್ಯವಾಗಿರುತ್ತೆ. ಏನಕ್ಕೆ ಅಂತ ಬಂದಾಗ ಈ ಬನ್ನಿ ಗ್ರಾಸ್ಲ್ಯಾಂಡ್ಸು ಅಥವಾ ರನ್ ಆಫ್ ಕಚ್ ಏನಿದೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಬುಡಕಟ್ಟು ಪ್ರದೇಶಗಳು, ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ಅದರಲ್ಲೂ ಕೂಡ ಈ ಬನ್ನಿ ಗ್ರಾಸ್ಲ್ಯಾಂಡ್ ಸುತ್ತಮುತ್ತ 22ಕ್ಕೂ ಹೆಚ್ಚು ಬುಡಕಟ್ಟು ಗುಂಪುಗಳಿಗೆ ನೆಲೆಯಾಗಿ ಆವಾಸ ಸ್ಥಾನಿಯಾಗಿ ಕೂಡ ಇದು ಕೆಲಸವನ್ನು ನಿರ್ವಹಿಸ್ತಾ ಬರುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಅರೆ ಅಲೆಮಾರಿಯಾದಂತಹ ಮಾಲ್ಧಾರಿ ಅನ್ನುವಂತಹ ಜನಾಂಗ ಅಥವಾ ಒಂದು ಗುಂಪು ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದ್ರ ಜೊತೆಗೆ ರಭಾರಿಗಳಾಗಿರ್ಬೋದು, ಜಾಟ್ಗಳಾಗಿರ್ಬೋದು, ಮುಥ್ವಾಗಳಾಗಿರ್ಬೋದು ಮತ್ತು ಮೇಘಾವಾಲ್ ಅನ್ನುವಂತಹ ಟ್ರೈಬ್ಸ್ಗಳು, ಬುಡಕಟ್ಟು ಜನಾಂಗದವರು ಈ ಒಂದು ಬನ್ನಿ ಗ್ರಾಸ್ಲ್ಯಾಂಡ್ನ ಸುತ್ತಮುತ್ತ ನೋಡ್ತಾ ಬರಬಹುದು. ಇದ್ರ ಜೊತೆಗೆ ಸಾಂಪ್ರದಾಯಿಕವಾಗಿ ಇದನ್ನ ಸುಸ್ಥಿರವಾಗಿಯೂ ಕೂಡ ಇದನ್ನ ಬೆಳೆಸ್ಕೊತಾ ಬಂದಿರ್ತಾರೆ ಹುಲ್ಲುಗಾವಲನ್ನ. ಯಾಕಂದ್ರೆ ಸುಸ್ಥಿರವಾದಂತಹ ಮತ್ತು ಒಂದೇ ಕಡೆ ದನಗಳನ್ನ ಹಸುಗಳನ್ನ ಬೇಯಿಸೋದಿಲ್ಲ. ಯಾಕಂದ್ರೆ ಇಲ್ಲಿರುವಂತಹ ಮುಖ್ಯವಾದ ಅನೇಕ ಜನಾಂಗಗಳು, ಬುಡಕಟ್ಟುಗಳು ಪಶುಪಾಲನೆಯಲ್ಲಿ ತಮ್ಮ ವೃತ್ತಿಯನ್ನ ಕಾಣ್ತವೆ. ಸೊ ಪಶುಪಾಲನೆ ಆಗಿರೋದ್ರಿಂದಾಗಿ ರೊಟೇಷನಲ್ ಬೇಸಿಸ್ ಮೇಲೆ ಗ್ರೇಸಿಂಗ್ ಅನ್ನ ಅಥವಾ ಮೇಯಿಸುವಿಕೆನ ಅಭ್ಯಾಸ ಮಾಡ್ಕೊತಾ ಬರ್ತಾರೆ. ಸೊ ಅದರಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಎಕಲಾಜಿಕಲ್ ಥ್ರೆಟ್ಸ್ ಅನ್ನ ನೋಡ್ತಾ ಬಂದಾಗ, ಪರಿಸರಾತ್ಮಕವಾದಂತಹ ಬೆದರಿಕೆಗಳನ್ನ ನೋಡ್ತಾ ಬಂದಾಗ, ರಿಪಿಟೇಷನಲ್ ಡ್ರಾಟ್ಸ್ ಅಂತ ಕರಿತಾ ಬರ್ತೀವಿ, ಪುನರಾವರ್ತಿತ ಬರಗಳು ಹೆಚ್ಚು ಆಗುವಂಥದ್ದು, ಲವಣಾಂಶದ ಹೊಳವರಿವು ಹೆಚ್ಚಾಗಿರುವಂಥದ್ದು, ಪ್ರಸ್ತಾವಿತ ಸೌರ ಯೋಜನೆಗಳಂತಹ ದೊಡ್ಡ ಪ್ರಮಾಣದ ಕೈಗಾರಿಕಾ ವಾಣಿಜ್ಯ ಒಂದು ಭೂ ಬಳಕೆಗೆ ಈ ಪ್ರದೇಶಗಳನ್ನು ಬಳಸ್ಕೋತಾ ಇರೋದ್ರಿಂದನೂ ಕೂಡ ಹೆಚ್ಚು ತೀವ್ರವಾದಂತಹ ಪರಿಸರಾತ್ಮಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಅಭಿವೃದ್ಧಿಯ ಒಂದು ನಾಗಾಲೋಟದಲ್ಲಿ ಪರಿಸರದ ಒಂದು ಜೀವ ವೈವಿಧ್ಯಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪ್ರದೇಶಗಳು ಎಂದು ತುತ್ತಾಗ್ತಾ ಇದ್ದಾವೆ. ಅದು ಅರಾವಳಿ ಆಗಿರಬಹುದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಪೂರ್ವ ಘಟ್ಟಗಳಾಗಿರಬಹುದು ಅಥವಾ ಗ್ರಾಸ್ಲ್ಯಾಂಡ್ಗಳು ಕೂಡ ಅದು ತುತ್ತಾಗ್ತಾ ಇದ್ದಾವೆ. ಇನ್ನು ಸಂರಕ್ಷಣೆಯನ್ನು ನೋಡೋದಾದ್ರೆ, ಕನ್ಸರ್ವೇಷನ್ ಅನ್ನು ನೋಡೋದಾದ್ರೆ 1955ರಲ್ಲಿ ಈ ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನ ರಿಸರ್ವ್ ಫಾರೆಸ್ಟ್ ಅಥವಾ ಮೀಸಲು ಅರಣ್ಯ ಅಂತ ಕೂಡ ಘೋಷಣೆ ಮಾಡಲಾಗಿದೆ. ಇದು ಕಚ್ ಮರುಭೂಮಿ ವನ್ಯಜೀವಿ ಅಭಯಾರಣ್ಯ ಮತ್ತು ಜರಿದಂಡ್ ಅನ್ನುವಂತಹ ಸಂರಕ್ಷಣಾ ಪ್ರದೇಶ ಮೀಸಲು ಆಗಿರಬಹುದು ಅಥವಾ ವೆಟ್ಲ್ಯಾಂಡ್ ಕೂಡ ಆಗಿರುತ್ತೆ, ರಾಮ್ಸಾರ್ ಸೈಟ್ ಕೂಡ ಆಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಅಂತಹ ಪ್ರದೇಶಗಳು ಈ ಒಂದು ಬನ್ನಿ ಗ್ರಾಸ್ಲ್ಯಾಂಡ್ ಅಲ್ಲಿ ಕಂಡು ಬರ್ತವೆ. ಅಂಡ್ ಅರಣ್ಯೇತರ ಚಟುವಟಿಕೆಗಳಿಂದ ದುರ್ಬಲವಾದಂತಹ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೂ ಕೂಡ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೂಡ ಆದೇಶವನ್ನ ನೀಡಿದೆ. ಆ ಮೂಲಕ ಬನ್ನಿ ಗ್ರಾಸ್ಲ್ಯಾಂಡ್ ಅನ್ನ ಕಾಪಾಡಿಕೊಂಡು ಅದನ್ನ ಮುಂದಿನ ತಲೆಮಾರಿಗೂ ಕೊಂಡೊಯ್ಯುವಂತಹ ಕೆಲಸವನ್ನ ಆಗ್ಬೇಕಾಗಿದೆ. ಬನ್ನಿ ಗ್ರಾಸ್ಲ್ಯಾಂಡ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.